ಆತ್ಮೀಯರೇ, ಮತ್ತೊಮ್ಮೆ ತಮಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು IBPS ಜಾಬ್ಸ್ಗಳ ಬಗ್ಗೆ ತಿಳಿದುಕೊಳ್ಳೋಣ. IBPS ಅಂದರೆ ಇನ್ಸ್ಟಿಟ್ಯೂಟ್ ಆಫ್ ಬ್ಯಾಂಕಿಂಗ್ ಪರ್ಸನಲ್ ಸೆಲೆಕ್ಷನ್ ಕಮಿಟಿ ಇವರು ದೇಶಾದ್ಯಂತ ರೂರಲ್ ಬ್ಯಾಂಕ್ಸ್ಗಳಿಗೆ ಉದ್ಯೋಗಗಳನ್ನು ತೆಗೆದುಕೊಳ್ತಾರೆ. ಈ IBPS ಜಾಬ್ಸ್ ಬಗ್ಗೆ ಮುಖ್ಯವಾದ ಅಂಶಗಳನ್ನು ನೋಡೋದಾದರೆ ಇಲ್ಲಿ ಮೊದಲನೇದಾಗಿ ಇವು ರೀಜನಲ್ ರೂರಲ್ ಬ್ಯಾಂಕ್ಸ್ಗಳಲ್ಲಿ ಇರ್ತಕ್ಕಂಥ ಉದ್ಯೋಗಗಳು. ಒಟ್ಟು 9,900 ಒಂದು ಉದ್ಯೋಗಗಳನ್ನು ಇಲ್ಲಿ ಕಾಲ್ ಮಾಡಿದ್ದಾರೆ. ಈ ಒಂದು ಉದ್ಯೋಗಕ್ಕೆ ಅಪ್ಲಿಕೇಶನ್ಸ್ ಹಾಕ್ತಕ್ಕಂಥ ದಿನಾಂಕ 7 ಜೂನ್ ಆಗಿದೆ. ಕೊನೆಯ ದಿನಾಂಕ 27 ಜೂನ್ ಆಗಿದೆ. ಇಲ್ಲಿ ಬೇರೆ ಬೇರೆ ಹುದ್ದೆಗಳನ್ನು ಕರೆದಿದ್ದಾರೆ. ಪ್ರೊಬೇಷನರಿ ಆಫೀಸರ್ಸ್, ಆಫೀಸರ್ ಸ್ಕೇಲ್ 2 and 3 ಆ್ಯಂಡ್ ಆಫೀಸರ್ ಅಸಿಸ್ಟೆಂಟ್ ಕ್ಲರ್ಕ್ಸ್ ಜಾಬ್ ಅಂತ ಕರೆದಿದ್ದಾರೆ. ಯಾವ್ಯಾವ ಹುದ್ದೆಗಳು ಅಂತ ಇದಾವೆ ಇಲ್ಲಿ ನೋಡ್ಬೋದು. ಆಫೀಸರ್ ಅಸಿಸ್ಟೆಂಟ್, ಮಾರ್ಕೆಟಿಂಗ್ ಮ್ಯಾನೇಜರ್, ಟ್ರೆಜರಿ ಮ್ಯಾನೇಜರ್, ಆಫೀಸರ್ ಸ್ಕೇಲ್, ಬ್ಯಾಂಕಿಂಗ್ ಆಫೀಸರ್ಸ್, IT ಆಫೀಸರ್, ಚಾರ್ಟರ್ಡ್ ಅಕೌಂಟೆಂಟ್, ಈ ಥರ ಬೇರೆ ಬೇರೆ ಹುದ್ದೆಗಳನ್ನು ಅಲ್ಲಿ ಕಾಲ್ ಮಾಡಿದ್ದಾರೆ. ಇನ್ನು ಇಲ್ಲಿ ಒಂದು ಇಂಪಾರ್ಟೆಂಟ್ ಡೇಟ್ಸ್ಗಳನ್ನು ನೋಡ್ಬೋದು. 7 ಜೂನಕ್ಕೆ ನೋಟಿಫಿಕೇಷನ್ ಆಗಿದೆ. ಅದೇ ರೀತಿ ಅಪ್ಲಿಕೇಶನ್ ಹಾಕಲಿಕ್ಕೆ ಆರಂಭ ಆಗಿರ್ತಕ್ಕಂಥ ದಿನಾಂಕ 7 ಜೂನ್. ಅಪ್ಲಿಕೇಶನ್ ಹಾಕಲಿಕ್ಕೆ ಇರ್ತಕ್ಕಂಥ ಕೊನೆಯ ದಿನಾಂಕ 27 ಜೂನ್. ಅದೇ ರೀತಿ ಎಕ್ಸಾಮ್ ಟ್ರೈನಿಂಗ್ಸ್ ಕೂಡ ಇದೆ. 22 ಜುಲೈದಿಂದ 27 ಜುಲೈವರೆಗೆ ಒಂದು ಎಕ್ಸಾಮ್ ಟ್ರೈನಿಂಗ್ ಮಾಡ್ತಿದ್ದಾರೆ. ಇನ್ನು ಎಕ್ಸಾಮ್ ನಡೀತಕ್ಕಂಥ ದಿನಾಂಕ 3rd, 4th, 10th, 7th ಆ್ಯಂಡ್ 18th ಆಗಸ್ಟ್ 2024. ಈ PG ಮೇನ್ ಎಕ್ಸಾಮ್ಸ್ ಕೂಡ ಇಲ್ಲಿ 29 ಸೆಪ್ಟೆಂಬರ್ಗೆ ನಡೀತದೆ. ಆಫೀಸ್ ಅಸಿಸ್ಟೆಂಟ್ ಮೇನ್ ಎಕ್ಸಾಮ್ 6th ಅಕ್ಟೋಬರ್ಗೆ ನಡೀತದೆ. ಅದೇ ರೀತಿ ಟೆಂಟೇಟಿವ್ ಕ್ಯಾಲೆಂಡರ್ ಫಾರ್ ದ ಎಕ್ಸಾಮಿನೇಷನ್ಸ್ ಇಲ್ಲಿದೆ. ಪ್ರಿಲಿಮಿನರಿ ಎಕ್ಸಾಮಿನೇಷನ್ಸ್ 3 ಆಗಸ್ಟ್ 2024ರಿಂದ 18 ಆಗಸ್ಟ್ 2024ವರೆಗೆ ನಡೀತವೆ. ಸಿಂಗಲ್ ಎಕ್ಸಾಮಿನೇಷನ್ಸ್ ಆಫೀಸರ್ ಸ್ಕೇಲ್ 2 and 3 29/9/2024. ಮೇನ್ ಎಕ್ಸಾಮಿನೇಷನ್ಸ್ 29/9/2024 ಹಾಗೆ 6/10/2024 ದಿನಾಂಕದಂದು ನಡೆಯುತ್ತವೆ. ಇನ್ನು ಇಲ್ಲಿ ವೇಕೆನ್ಸಿ ಡಿಸ್ಟ್ರಿಬ್ಯೂಷನ್ಸ್ನ ನೋಡೋಣ. ಬೇರೆ ಬೇರೆ ಹುದ್ದೆಗಳಿಗೆ ಬೇರೆ ಬೇರೆ ಡಿಸ್ಟ್ರಿಬ್ಯೂಷನ್ಗಳನ್ನು ಕೊಟ್ಟಿದ್ದಾರೆ. ಇಲ್ಲಿ ಮುಖ್ಯವಾಗಿ ಆಫೀಸ್ ಅಸಿಸ್ಟೆಂಟ್ಸ್ ಮಲ್ಟಿಪರ್ಪೋಸ್ ಅದು 5,585 ಹುದ್ದೆಗಳಿದವು. ಆಫೀಸರ್ ಸ್ಕೇಲ್ 1 3,494 ಹುದ್ದೆಗಳಿದವು. ಅದೇ ರೀತಿ ಆಫೀಸರ್ ಸ್ಕೇಲ್ 2 ಜನರಲ್ ಬ್ಯಾಂಕಿಂಗ್ ಆಫೀಸರ್ 496 ಹುದ್ದೆಗಳಿದವು. ಆಫೀಸರ್ ಸ್ಕೇಲ್ 3 129 ಹುದ್ದೆಗಳು. ಒಟ್ಟು 9,995 ಹುದ್ದೆಗಳನ್ನು ಇಲ್ಲಿ ಅವರು ಕಾಲ್ ಮಾಡಿದ್ದಾರೆ. ಇನ್ನು ಫೀಸ್ ಸ್ಟ್ರಕ್ಚರ್ ಯಾವ ಥರ ಇದೆ ಅಂತ ನೋಡ್ಬೋದು. ಇಲ್ಲಿ ನೀವು ಟೋಟಲ್ 850 ರೂಪಾಯಿನ ನಾವು ಪೇಡ್ ಮಾಡಬೇಕು. ಇಲ್ಲಿ SC ST ಮತ್ತು ವಿಕಲಚೇತನರಿಗೆ 175 ರೂಪಾಯಿ ಫೀಸನ್ನು ಫಿಕ್ಸ್ ಮಾಡಿದ್ದಾರೆ. ಅದರ ಎಲ್ಲ ಕ್ಯಾಟಗರಿಯವರಿಗೂ 3A 3B 2A 2B ಎಲ್ಲ ಕ್ಯಾಟಗರಿಯವರಿಗೂ 850 ರೂಪಾಯಿ ಫೀಸ್ ಸ್ಟ್ರಕ್ಚರನ್ನು ಇಲ್ಲಿ ಫಿಕ್ಸ್ ಮಾಡಿದ್ದಾರೆ. ಇನ್ನು ಎಜುಕೇಷನ್ ಕ್ವಾಲಿಫಿಕೇಷನ್ ಮತ್ತು ಎಕ್ಸ್ಪೀರಿಯನ್ಸ್ ಬಗ್ಗೆನೂ ಇವರು ಕೂಡ ಕೇಳಿದ್ದಾರೆ. ಇಲ್ಲಿ ಆಫೀಸ್ ಅಸಿಸ್ಟೆಂಟ್ ಮಲ್ಟಿಪರ್ಪೋಸ್ ಒಂದು ಹುದ್ದೆಗೆ ಬ್ಯಾಚುಲರ್ ಡಿಗ್ರಿ ಇನ್ ಎನಿ ಡಿಸಿಪ್ಲಿನ್ ಫ್ರಮ್ ರೆಕಗ್ನೈಸ್ಡ್ ಯೂನಿವರ್ಸಿಟಿ ಅಂತ ಹೇಳಿದ್ದಾರೆ. ಅದೇ ರೀತಿ ಲೋಕಲ್ ಲ್ಯಾಂಗ್ವೇಜ್ ಕೂಡ ಪ್ರಿಪ್ರೇಷನ್ ಇರಬೇಕು. ರೂರಲ್ ಬೇಸ್ಡ್ ಬ್ಯಾಂಕಿಂಗ್ ಆಗಿರೋದ್ರಿಂದ ಲೋಕಲ್ ಭಾಷೆಗೆ ಪ್ರಿಪ್ರೇಷನ್ ಕೊಟ್ಟಿದ್ದಾರೆ. ಅದೇ ರೀತಿ ಡಿಸೈರಬಲ್ ವರ್ಕಿಂಗ್ ನಾಲೆಜ್ ಆಫ್ ಕಂಪ್ಯೂಟರ್ ನಾಲೆಜ್ ಕೂಡ ಇರಬೇಕು. ಇಲ್ಲಿ ಯಾವುದೇ ಒಂದು ಎಕ್ಸ್ಪೀರಿಯನ್ಸನ್ನು ಅವರು ಕೇಳಿಲ್ಲ. ಇಲ್ಲಿ ಎಕ್ಸ್ಪೀರಿಯನ್ಸ್ ಕೇಳಿಲ್ಲ. ಇನ್ನು ಮುಂದುವರೆದು ಆಫೀಸರ್ ಸ್ಕೇಲ್ 1 ಅಸಿಸ್ಟೆಂಟ್ ಮ್ಯಾನೇಜರ್ ಇದಕ್ಕೆ ಬ್ಯಾಚುಲರ್ ಆಫ್ ಡಿಗ್ರೀಸ್ ಇನ್ ಎನಿ ಡಿಸಿಪ್ಲಿನ್ ಫ್ರಮ್ ರೆಕಗ್ನೈಸ್ಡ್ ಯೂನಿವರ್ಸಿಟಿ ಮತ್ತು ಕಂಪ್ಯೂಟರ್ ನಾಲೆಜ್, ಇಂಜಿನಿಯರಿಂಗ್ ಆಗಿರ್ಬೋದು, ಅಗ್ರಿಕಲ್ಚರ್ ಆಗಿರ್ಬೋದು, ಪಿಸಿಕಲ್ಚರ್ ಆಗಿರ್ಬೋದು, ಯಾವುದೇ ಡಿಗ್ರಿ ಮೇಲೆ ಇದನ್ನು ಕಾಲ್ ಮಾಡಿದ್ದಾರೆ. ಇಲ್ಲಿ ಕೂಡ ಯಾವುದೇ ಒಂದು ಅನುಭವವನ್ನು ಅವರು ಕೇಳಿಲ್ಲ. ಅದೇ ರೀತಿ ಆಫೀಸರ್ ಸ್ಕೇಲ್ 2 ಜನರಲ್ ಬ್ಯಾಂಕಿಂಗ್ ಆಫೀಸರ್ ಇದರ ಬಗ್ಗೆ ಬ್ಯಾಚುಲರ್ಸ್ ಡಿಗ್ರಿ ಇನ್ ಎನಿ ಡಿಸಿಪ್ಲಿನ್ ಯಾವುದೇ ಯೂನಿವರ್ಸಿಟಿಯಿಂದ ಬ್ಯಾಂಕಿಂಗ್, ಫೈನಾನ್ಸ್, ಮಾರ್ಕೆಟಿಂಗ್, ಅಗ್ರಿಕಲ್ಚರ್, ಹಾರ್ಟಿಕಲ್ಚರ್ ಯಾವುದಾದ್ರೂ ಡಿಗ್ರಿ ಮುಗಿದಿರ್ಬೋದು. ಇಲ್ಲಿ 2 years ಎಕ್ಸ್ಪೀರಿಯನ್ಸ್ ಆ್ಯಸ್ ಆ್ಯನ್ ಆಫೀಸರ್ ಇನ್ ಎ ಬ್ಯಾಂಕ್ ಆರ್ ಎ ಫೈನಾನ್ಸ್ ಇನ್ಸ್ಟಿಟ್ಯೂಟ್. ಇಲ್ಲಿ 2 year ಎಕ್ಸ್ಪೀರಿಯನ್ಸನ್ನು ಅವರು ಕೇಳಿದ್ದಾರೆ. ಈ ಒಂದು ಆಫೀಸರ್ ಸ್ಕೇಲ್ ಜನರಲ್ ಬ್ಯಾಂಕಿಂಗ್ ಆಫೀಸರ್ಸ್ಗೆ 2 year ಎಕ್ಸ್ಪೀರಿಯನ್ಸನ್ನು ಅವರು ಕೇಳಿದ್ದಾರೆ. ಇದನ್ನು ನೀವು ನೋಟ್ ಮಾಡ್ಕೋಬೇಕು. ಇನ್ನು ಮುಂದುವರೆದು ಹೋಗೋದಾದರೆ ಇಲ್ಲಿ ಆಫೀಸರ್ ಸ್ಕೇಲ್ 2 ಸ್ಪೆಷಲಿಸ್ಟ್ ಆಫೀಸರ್ಸ್ಗೆ ಕೂಡ ಇಲ್ಲಿ ಚಾರ್ಟರ್ಡ್ ಅಕೌಂಟೆಂಟ್ ಇದೆ. ಇಲ್ಲಿ ಕಂಪ್ಯೂಟರ್ ನಾಲೆಜ್ ಕೂಡ ಬೇಕಾಗ್ತದೆ. ಇಲ್ಲಿ ಇನ್ಫಾರ್ಮೇಷನ್ ಟೆಕ್ನಾಲಜಿ ಆಫೀಸರ್ ಇದೆ. ಚಾರ್ಟರ್ಡ್ ಅಕೌಂಟೆಂಟ್ ಆಫೀಸರ್ ಸರ್ಟಿಫೈಡ್ ಇರಬೇಕು. ಅದೇ ರೀತಿಯಾಗಿ 1 year ಎಕ್ಸ್ಪೀರಿಯನ್ಸನ್ನು ಅವರು ಕೇಳಿದ್ದಾರೆ. ಇನ್ನು ಚಾರ್ಟರ್ಡ್ ಅಕೌಂಟೆಂಟ್, ಅದೇ ರೀತಿ ಲಾ ಆಫೀಸರ್ಸ್,
ಅದೇ ರೀತಿ ಟ್ರೆಜರಿ ಆಫೀಸರ್ಸ್ ಇದಕ್ಕೆಲ್ಲ ಕೂಡ ಅವರು ಅನುಭವವನ್ನು ಕೇಳಿದ್ದಾರೆ. ಇನ್ನು ಆಫೀಸರ್ ಸ್ಕೇಲ್ 3 ಸೀನಿಯರ್ ಮ್ಯಾನೇಜರ್ ಇದಕ್ಕೆ ಬ್ಯಾಚುಲರ್ಸ್ ಡಿಗ್ರಿ ಇನ್ ಎನಿ ಡಿಸಿಪ್ಲಿನ್ ಕೇಳಿದ್ದಾರೆ. ಅದೇ ರೀತಿಯಾಗಿ ಮಿನಿಮಮ್ 5 ಇಯರ್ ಎಕ್ಸ್ಪೀರಿಯನ್ಸ್ ಅವರು ಇಲ್ಲಿ ಕೇಳಿದ್ದಾರೆ. ಇಲ್ಲಿ ನೋಡ್ಬೋದು ಮಿನಿಮಮ್ 5 ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸನ್ನು ಅವರು ಕೇಳಿದ್ದಾರೆ. ಇನ್ನು ಅದೇ ರೀತಿಯಾಗಿ ಮುಂದುವರೆದ್ರೆ ಎಲಿಜಿಬಿಲಿಟಿ ಕ್ರೈಟೇರಿಯಾನ ನೋಡ್ತಾ ಹೋಗೋಣ. ಎಲಿಜಿಬಿಲಿಟಿ ಕ್ರೈಟೇರಿಯಾನ ಇದೆ ಅಂದರೆ ಸಿಟಿಜನ್ ಆಫ್ ಇಂಡಿಯಾ ಆರ್ ಸಬ್ಜೆಕ್ಟ್ ಆಫ್ ನೇಪಾಲ್ ಆರ್ ಎ ಸಬ್ಜೆಕ್ಟ್ ಆಫ್ ಭೂತಾನ್ ಆರ್ ಎ ಟಿಬೇಟಿಯನ್ ರೆಫ್ಯೂಜಿ ಇರ್ಬೋದು, ಎ ಪರ್ಸನ್ ಆಫ್ ಇಂಡಿಯನ್ ಒರಿಜಿನ್ ಅಥವಾ ಮೈಗ್ರೇಟಿಂಗ್ ಫ್ರಮ್ ದ ಪಾಕಿಸ್ತಾನ್, ಬರ್ಮಾ, ಸ್ವಾತಂತ್ರ್ಯ ಪೂರ್ವದಲ್ಲಿ ಬಂದಿರತಕ್ಕಂಥ ವ್ಯಕ್ತಿಗಳಿಗೂ ಕೂಡ ಇಲ್ಲಿ ಅವಕಾಶ ಇದೆ. ಮುಖ್ಯವಾಗಿ ಇಂಡಿಯನ್ ಸಿಟಿಜನ್ಗೆ ಬಹಳ ಅವಕಾಶಗಳು ಇಲ್ಲಿ ಇದ್ದಾವೆ. ಅದೇ ರೀತಿಯಾಗಿ ಭಾಷೆ ಸ್ಥಳೀಯ ಭಾಷೆಯನ್ನು ಕೂಡ ಅಭ್ಯರ್ಥಿ ಚೆನ್ನಾಗಿ ತಿಳ್ಕೊಂಡಿರಬೇಕು. ಇವು ರೂರಲ್ ಬೇಸ್ಡ್ ಬ್ಯಾಂಕಿಂಗ್ ಎಕ್ಸಾಮ್ ಆಗಿರೋದ್ರಿಂದ, ಹುದ್ದೆಗಳಾಗಿರೋದ್ರಿಂದ ಸ್ಥಳೀಯ ಭಾಷೆಗಳನ್ನು ಚೆನ್ನಾಗಿ ತಿಳಿದುಕೊಂಡಿರಬೇಕು. ಇನ್ನು ಏಜ್ ಲಿಮಿಟ್ ಮತ್ತು ರಿಲ್ಯಾಕ್ಸೇಷನ್ ಏನಿದೆ ಅಂತ ನೋಡೋಣ. ಇಲ್ಲಿ ಫ್ರಮ್ ಅಸಿಸ್ಟೆಂಟ್ ಆಫೀಸರ್ 18 ರಿಂದ 28 ವರ್ಷ ಇದೆ. ಫಾರ್ ಆಫೀಸರ್ ಸ್ಕೇಲ್ ಅಸಿಸ್ಟೆಂಟ್ ಇಲ್ಲಿ ಅಬೌವ್ 18 ಇಯರ್ಸ್ ಮತ್ತು ಬಿಲೋ 30 ಇಯರ್ಸ್ ಅಂತ ಇದೆ. ಅದೇ ರೀತಿಯಾಗಿ ಫಾರ್ ಆಫೀಸರ್ ಸ್ಕೇಲ್ 2 21 ವರ್ಷದಿಂದ 32 ವರ್ಷದವರೆಗೆ ಇದೆ. ಅದೇ ರೀತಿಯಾಗಿ ಆಫೀಸರ್ ಸ್ಕೇಲ್ 3ಗೆ ಇಲ್ಲಿ 21 ವರ್ಷದಿಂದ 40 ವರ್ಷದ ಒಳಗಡೆ ಇರಬೇಕಂತ ಕೊಟ್ಟಿದ್ದಾರೆ. ವಿವರವಾಗಿ ನಾವು ವೆಬ್ಸೈಟ್ನಲ್ಲಿ ನೋಡ್ಬೋದು. ಇಲ್ಲಿ ಏಜ್ ಲಿಮಿಟ್ ಬೇರೆ ಹುದ್ದೆಗಳಿಗೆ ಬೇರೆ ಏಜ್ ಲಿಮಿಟ್, ಹೆಚ್ಚಾಗಿ 18 ರಿಂದ 28, 18 ರಿಂದ 30, ಅದೇ ರೀತಿಯಾಗಿ 21 ರಿಂದ 40 ಏಜ್ ಆಫೀಸರ್ ಹುದ್ದೆಗಳಿಗೆ ಒಂದು ಲಿಮಿಟನ್ನು ಇಟ್ಟಿದ್ದಾರೆ. ಇನ್ನು ಕ್ಯಾಟಗರಿ ವೈಸ್ ಏಜ್ ರಿಲ್ಯಾಕ್ಸೇಷನನ್ನು ನೋಡಿದರೆ SC/ST ಅವರಿಗೆ 5 ವರ್ಷ ಒಂದು ಏಜ್ ರಿಲ್ಯಾಕ್ಸೇಷನ್ ಇದೆ. OBC ಅವರಿಗೆ 3 ವರ್ಷ ಇದೆ. PWD ಅವರಿಗೆ 10 ವರ್ಷ ಒಂದು ಏಜ್ ರಿಲ್ಯಾಕ್ಸೇಷನ್ ಸಿಗುತ್ತೆ. ಎಕ್ಸ್ ಸರ್ವಿಸ್ಮೆನ್ಗೆ 3 ವರ್ಷ, ಇಲ್ಲಿ 3 ವರ್ಷ ಕೂಡ ಅವರಿಗೆ ಏಜ್ ರಿಲ್ಯಾಕ್ಸೇಷನ್ ಸಿಗ್ತಾ ಹೋಗ್ತದೆ. ಇನ್ನು ನೆಕ್ಸ್ಟ್ ನೋಡೋದಾದರೆ ಬೇರೆ ಒಂದು ಆಫೀಸಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಆಲ್ರೆಡಿ ಒಂದು ECOs ಅಥವಾ SSCOs ಆಗಿ ಅಥವಾ ಬ್ಯಾಂಕಿಂಗ್ಸ್ನಲ್ಲಿ ವರ್ಕ್ ಮಾಡ್ತಾಯಿದ್ರೆ, RRBಯಲ್ಲಿ ವರ್ಕ್ ಮಾಡ್ತಾಯಿದ್ರೆ ಅವ್ರಿಗೆ 5 ಇಯರ್ಸ್ ಅವ್ರಿಗೆ ಏನು ಸಿಗುತ್ತಪ್ಪ ಅಂತಂದರೆ ಅವ್ರಿಗೆ ರಿಲ್ಯಾಕ್ಸೇಷನ್ ಇಲ್ಲಿ ಸಿಗುತ್ತೆ. ಅದೇ ರೀತಿಯಾಗಿ ಡೈವರ್ಸ್ಡ್ ವಿಡೋಸ್ ಅವರಿಗೆಲ್ಲ ಇಲ್ಲಿ ಅವರಿಗೆ ಎಕ್ಸಾಮ್ಷನ್ಸ್ ಕೂಡ ಕೊಡ್ತಾ ಇದ್ದಾರೆ. ಅದೇ ರೀತಿ ಪರ್ಸನ್ ಅಫೆಕ್ಟೆಡ್ ಬೈ 1984 ಸ್ಲಾಟ್ಸ್, 1984ಅಲ್ಲಿ ಏನೋ ಒಂದು ಗಲಾಟೆ ನಡೀತು, ಅದರಲ್ಲಿ ಏನಾದರೂ ತೊಂದರೆಗೊಳಪಟ್ಟರಿಗೂ ಕೂಡ ಅಲ್ಲಿ 5 ವರ್ಷ ಏಜ್ ರಿಲ್ಯಾಕ್ಸೇಷನ್ನ ಇಟ್ಟಿದ್ದಾರೆ. ಇನ್ನು ಪ್ಯಾಟರ್ನ್ ಯಾವ ಥರ ಇರ್ತದೆ RBI ಎಕ್ಸಾಮ್ನಲ್ಲಿ, ಇಲ್ಲಿ ಮುಖ್ಯವಾಗಿ ಪ್ರಿಲಿಮ್ಸ್ ಎಕ್ಸಾಮ್ಸ್ ಮತ್ತು ಮೇನ್ ಎಕ್ಸಾಮ್ಸ್ ಅಂತ 2 ಎಕ್ಸಾಮ್ಸ್ಗಳು ಈ ಒಂದು ಹುದ್ದೆಗಳಿಗೆ ಇರ್ತದೆ. ನೆಕ್ಸ್ಟ್ RRB ಅಸಿಸ್ಟೆಂಟ್ ಪ್ರಿಲಿಮಿನರಿ ಎಕ್ಸಾಮ್ ಪ್ಯಾಟರ್ನ್ ಯಾವ ಥರ ಇರ್ತದೆ. ರೀಸನಿಂಗ್ ಎಬಿಲಿಟಿ ಇಲ್ಲಿದೆ. ರೀಸನಿಂಗ್ ಎಬಿಲಿಟಿ 40 ಮಾರ್ಕ್ಸ್, ನ್ಯೂಮರಿಕಲ್ ಎಬಿಲಿಟಿ 40 ಮಾರ್ಕ್ಸ್, ಒಟ್ಟು 80 ಅಂಕಗಳಿಗೆ ಇಲ್ಲಿ ಇರ್ತದೆ. ಟೈಮ್ 45 ನಿಮಿಷ ಇರುತ್ತೆ. ಅದೇ ರೀತಿಯಾಗಿ ರೀಸನಿಂಗ್ ಪೇಪರ್ 40 ಅಂಕಗಳು, ಜನರಲ್ ಅವೇರ್ನೆಸ್ ಪೇಪರ್ 40 ಅಂಕಗಳು, ನ್ಯೂಮರಿಕಲ್ ಎಬಿಲಿಟಿ 40, ಇಂಗ್ಲೀಷ್ ಹಿಂದಿ ಲ್ಯಾಂಗ್ವೇಜ್ ಪೇಪರ್ 40, ಕಂಪ್ಯೂಟರ್ ನಾಲೆಜ್ 40, ಒಟ್ಟು 200 ಅಂಕಗಳ ಈ ಒಂದು ಪೇಪರ್ ಇರ್ತದೆ. ಇದು ಮೇನ್ ಎಕ್ಸಾಮ್ ಪೇಪರ್ ಇರ್ತದೆ. ಒಟ್ಟು 2 ಗಂಟೆ ಸಮಯಗಳನ್ನು ನಿಮಗೆ ಕೊಡ್ತಾರೆ. ಇನ್ನು RRB 2024 ಸಿಲೆಬಸ್ಸನ್ನು ಕೂಡ ನಾವಿಲ್ಲಿ ವೆಬ್ಸೈಟ್ನಲ್ಲಿ ನೋಡ್ತಾ ಹೋಗ್ಬೋದು. ಇಲ್ಲಿ ಬ್ಲಡ್ ರಿಲೇಷನ್ಸ್, ಸೀರೀಸ್ ಟೆಸ್ಟ್, ರ್ಯಾಂಕಿಂಗ್ ಆ್ಯಂಡ್ ಟೈಮ್, ಡೈರೆಕ್ಷನ್ ಸೈನ್ಸ್ ಟೆಸ್ಟ್, ಡಿಸಿಷನ್ ಮೇಕಿಂಗ್, ಯಾವುದೇ ಒಂದು ಕಾಂಪಿಟೇಷನಲ್ಲಿ ಮೆಂಟಲ್ ಎಬಿಲಿಟಿ ಏನು ಪ್ಯಾಟರ್ನ್ ಇರ್ತದೆ ಅದೇ ಸಿಲೆಬಸ್ಸನ್ನು ಕೂಡ ಇಲ್ಲಿ ಇಟ್ಟಿದ್ದಾರೆ. ಇನ್ನು ಅದೇ ರೀತಿಯಾಗಿ ನಂಬರ್ ಸಿಸ್ಟಮ್, ಡೆಸಿಮಲ್ ಫ್ರ್ಯಾಕ್ಷನ್ಸ್, ಸಿಂಪಲ್ ಇಂಟರ್ನಲ್, ಟೈಮ್ ಆ್ಯಂಡ್ ವರ್ಕ್ ಅವರೇಜಸ್, ಮ್ಯಾಥಮೆಟಿಕ್ಸ್ ಏನು ಕಾಂಪಿಟೇಷನ್ ಎಕ್ಸಾಮ್ಸ್ನಲ್ಲಿ ಇರ್ತದೆ, ಅದೇ ರೀತಿ ಪ್ರಾಫಿಟ್ ಆ್ಯಂಡ್ ಲಾಸ್, ಟೈಮ್ ಆ್ಯಂಡ್ ಡಿಸ್ಟೆನ್ಸ್ ಸಿಂಪ್ಲಿಫಿಕೇಷನ್, ಈ ಥರ ಪರ್ಸೆಂಟೇಜ್, ಇದೇ ಒಂದು ಮ್ಯಾಥ್ಸಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಪ್ರಶ್ನೆಗಳು ಇಲ್ಲಿ ಇರ್ತದೆ. ಅದೇ ರೀತಿಯಾಗಿ ಇಂಗ್ಲೀಷ್ ಲ್ಯಾಂಗ್ವೇಜ್ ಟೆಸ್ಟ್ ಕೂಡ ನಡೀತದೆ. ಇಲ್ಲಿ ಜಂಬಲ್ಡ್ ವರ್ಡ್ಸ್, ಫಿಲ್ ಇನ್ ದ ಬ್ಲ್ಯಾಂಕ್ಸ್, ಇಡಿಯಮ್ ಆ್ಯಂಡ್ ಇನ್ಕ್ರೀಸ್ ಕಾಂಪ್ರಿಹೆನ್ಷನ್ಸ್,
PUC ಸೆಕೆಂಡ್ ಇಯರ್ ಅಥವಾ 10th ಒಂದು ಇಂಗ್ಲೀಷ್ ಗ್ರಾಮರ್ ಏನಿರ್ತದೆ ಅದ್ರ ಬಗ್ಗೆ. ಹಿಂದಿ ಕೂಡ ವ್ಯಾಕರಣದ ಬಗ್ಗೆ ಒಂದು ಕೆಲವಷ್ಟು ಪ್ರಶ್ನೆಗಳು ಈ ಒಂದು ಸಿಲೆಬಸ್ನಲ್ಲಿ ಇದ್ದಾವೆ. ಇನ್ನು ಕಂಪ್ಯೂಟರ್ ನಾಲೆಜ್ ಕಂಪಲ್ಸರಿ ಇದೆ. ಸಾಫ್ಟ್ವೇರ್, ಹಾರ್ಡ್ವೇರ್ ಆ್ಯಂಡ್ ಫಂಡಮೆಂಟಲ್ಸ್ ಅದ್ರ ಬಗ್ಗೆ, ನೆಟ್ವರ್ಕಿಂಗ್ ಬಗ್ಗೆ, MS ಆಫೀಸ್, ಡಾಟಾಬೇಸ್, ಹಿಸ್ಟ್ರಿ ಆ್ಯಂಡ್ ಫ್ಯೂಚರ್ ಆಫ್ ಕಂಪ್ಯೂಟರ್ಸ್ ಬಗ್ಗೆ ನೀವು ಜ್ಞಾನವನ್ನು ಹೊಂದಿರಬೇಕಾಗಿರ್ತದೆ. ಅದು ಕಂಪ್ಯೂಟರ್ ನಾಲೆಜ್ ಬಗ್ಗೆ. ಶಾರ್ಟ್ಕಟ್ ಕೀಸ್, ಬೇಸಿಕ್ ನಾಲೆಜ್ ಆಫ್ ದ ಇಂಟರ್ನೆಟ್ ಅದ್ರ ಬಗ್ಗೆ ನಾವು ತಿಳ್ಕೊಂಡಿರ್ಬೇಕಾಗುತ್ತೆ. ಇನ್ನು ಜನರಲ್ ಅವೇರ್ನೆಸ್ ಸಿಲೆಬಸ್ ಅಂತಂದರೆ ಕರೆಂಟ್ ಅಫೇರ್ಸ್, ಇಂಡಿಯನ್ ಆ್ಯಂಡ್ ಇಂಟರ್ನ್ಯಾಷನಲ್ ಎಕಾನಮಿ ಬಗ್ಗೆ ಐತಿ. ಆಮೇಲೆ ಬ್ಯಾಂಕಿಂಗ್ ಟರ್ಮ್ಸ್, RBI ಬುಕ್ಸ್ ಆ್ಯಂಡ್ ಅಥರ್ಸ್ ಬಗ್ಗೆ ಇರ್ತದೆ. ಇದೆಲ್ಲ ಜನರಲ್ ನಾಲೆಜ್ ಆ್ಯಂಡ್ ಜನರಲ್ ಅವೇರ್ನೆಸ್ ಬಗ್ಗೆ. GK ಒಂದು ಪೇಪರ್ ಅಂತ ಇದಕ್ಕೆ ನಾವು ಕರಿಬೋದು. ಇನ್ನು ಸ್ಯಾಲ್ರಿ ಸ್ಟ್ರಕ್ಚರ್ ಯಾವ ಥರ ಇದೆ ಅಂದ್ರೆ ನೋಡ್ರಿ, ಇಲ್ಲಿ ಆಫೀಸ್ ಸ್ಕೇಲ್ 60,000 to 61,000, ಆಫೀಸರ್ ಸ್ಕೇಲ್ 2 75,000 to 77,000, ಆಫೀಸರ್ ಸ್ಕೇಲ್ 3 80,000 to 90,000, ಆಫೀಸ್ ಅಸಿಸ್ಟೆಂಟ್ ಮಲ್ಟಿಪರ್ಪೋಸ್ 35,000ದಿಂದ 37,000ವರೆಗೂ ಈ ಒಂದು ಸ್ಯಾಲ್ರಿ ಸ್ಟ್ರಕ್ಚರ್ ಇದೆ. ಆತ್ಮೀಯರೇ, ಇದು ತುಂಬ ದೊಡ್ಡವಾದ ಹುದ್ದೆಯನ್ನು ನೇಮಕ ಮಾಡ್ಕೊಳ್ತಿದ್ದಾರೆ. ಅಪ್ಲೈ ಮತ್ತು ಗ್ರ್ಯಾಬ್ ಮಾಡ್ಕೊಳ್ಳಿ. ಇದೊಂದು ಬಿಗ್ ಅಪಾರ್ಚುನಿಟಿ ನಿಮಗೆ. ಆಲ್ ದಿ ಬೆಸ್ಟ್ ನಾನು ಎಲ್ಲರಿಗೂ ಹೇಳ್ತೀನಿ. ಅದೇ ರೀತಿಯಾಗಿ ಈ ಚಾನಲ್ ಇಷ್ಟ ಆದರೆ ನೀವು ಲೈಕ್, ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ ಮಾಡಿ. ಥ್ಯಾಂಕ್ ಯು ಒನ್ಸ್ ಅಗೇನ್.